ಹೊಸ ಪ್ರಾಡಕ್ಟ್ ತಗೊಂಡಾಗ ವೈಟ್ ಕವರ್ ತೆಗಿಯೋ ಮಜಾ ಇರುತ್ತಲ್ಲ ಸ್ನೇಹಿತರೆ, ಅದು ಕೋಟಿ ಕೊಟ್ಟರು ಸಿಗಲ್ಲ. ಸೊ ಸ್ನೇಹಿತರೆ, ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ತುಂಬ ದಿವಸ ಆದಮೇಲೆ ವ್ಲಾಗ್ ಆಗ್ತಾ ಇದ್ದೀನಿ ಅಂತ ಅಂದ್ಕೊಂಬಿಡಿ. ವಿಷಯ ಏನಪ್ಪ ಅಂದರೆ, ರೀಸೆಂಟಾಗಿ DJI ಮೈಕ್ ಮಿನಿ ಮತ್ತು ಆಸ್ಮೋ ಆ್ಯಕ್ಷನ್ 5 Pro ಎರಡು ತೊಗೊಂಡಿದ್ದೀನಿ. ಬನ್ನಿ ಇದ್ರ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟು ಮೈಕ್ ಮಿನಿನ ಅನ್ಬಾಕ್ಸಿಂಗ್ ಮಾಡೋಣ, ಆಮೇಲೆ ಆ್ಯಕ್ಷನ್ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡೋಣ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಈ ವ್ಲಾಗು ಕಂಪ್ಲೀಟ್ಲಿ ಮೈಕ್ ಮಿನಿ ಬಗ್ಗೆನೇ. ಸೊ ಬನ್ನಿ ಇನ್ನೇನು ತಡ ಅನ್ಬಾಕ್ಸಿಂಗ್ ಮಾಡೋಣ ಬೇಗ. ಸೊ ಸ್ನೇಹಿತರೆ, ನೋಡ್ತಿರ್ಬೋದು ಇವಾಗ ಮೈಕ್ ಮಿನಿನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ತೊಗೊಂಡಿದ್ದು ಬಂದು G2 ಪ್ರಾಡಕ್ಟ್ಸಲ್ಲಿ. ಮಾರ್ಕೆಟಲ್ಲಿ ಮೈಕ್ ಮಿನಿ ಬಂದುಬಿಟ್ಟು 20,000 19,000 ಹತ್ರ ಇದೆ. ಸೊ ತುಂಬ ಡಿಮ್ಯಾಂಡ್ ಬಂದಿದೆ. ಮುಂಚೆ ಅಷ್ಟು ಇರಲಿಲ್ಲ, ಒಂದು 15-16 ಕಲರ್ ಸಿಗೋದು. ಸೊ G2 ನನಗೊಂದು ಒಳ್ಳೆ ಪ್ರೈಸ್ ಸಿಕ್ತು. ಸೊ ನೀವು ಏನಾದ್ರು ತೊಗೊಬೇಕು ಒಳ್ಳೆ ಪ್ರೈಸಲ್ಲಿ, ಏನಾದ್ರು ಗ್ಯಾಜೆಟ್ಸ್ ಆಗಲಿ, ಇಲ್ಲ ಒಂದು ಆಸ್ಮೋ ಆ್ಯಕ್ಷನ್ 5 Pro ಆಗಲಿ, ಇಲ್ಲ GoPro ಆಗಲಿ, ಇಲ್ಲ ಮೈಕ್ಸ್ ಆಗಲಿ, G2 ಪ್ರಾಡಕ್ಟ್ಸ್ ಇಸ್ ದ ಬೆಸ್ಟ್ ಸ್ಪಾಟ್ ಫಾರ್ ಯು. ಸೊ ಅವ್ರ ಅಡ್ರೆಸ್ಸು ಮತ್ತು ಇನ್ಸ್ಟಾಗ್ರಾಮ್ ಲಿಂಕು, ವಾಟ್ಸಪ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇದ್ರ ವಾರಂಟಿ 1 year ಬರುತ್ತೆ ವಿತ್ ಬಿಲ್ಲು. ಸೊ ಬನ್ನಿ ಯಾಕೆ ತಡ ಅನ್ಬಾಕ್ಸಿಂಗ್ ಮಾಡೋಣ ಬೇಗ. ಹೊಸ ಪ್ರಾಡಕ್ಟ್ ತಗೊಂಡಾಗ ವೈಟ್ ಕವರ್ ತೆಗಿಯೋ ಮಜಾ ಇರುತ್ತಲ್ಲ ಸ್ನೇಹಿತರೆ, ಅದು ಕೋಟಿ ಕೊಟ್ಟರು ಸಿಗಲ್ಲ. ಅದು 500 ರೂಪಾಯಿ ಐಟಮೇ ಆಗಲಿ, 50 ಲಕ್ಷದ ಐಟಮೇ ಆಗಲಿ, ಅದ್ರ ಮಜಾನೇ ಬೇರೆ. ಅನ್ಬಾಕ್ಸಿಂಗ್ ಆಯಿತು. ಗಮ್ಮತ್ತು. ಸೊ ಬನ್ನಿ ಬಾಕ್ಸ್ ಒಳಗೆ ಏನೇನಿದೆ ಅನ್ನೋದನ್ನ ಒಂದೊಂದಾಗೆ ನೋಡ್ಕೊಂಡು ಬರೋಣ. ಸೊ ಸ್ನೇಹಿತರೆ, ಇವಾಗ ರ್ಯಾಪ್ ತೆಗೆದಾಯಿತು. ಇವಾಗ ಬಾಕ್ಸ್ನಲ್ಲಿ ಏನೇನಿದೆ ಅನ್ನೋದು ನೋಡೋಣ ಬನ್ನಿ. ಇದು ಯಾವ ಕಡೆ ತೆಗೆಯೋದು ನೋಡಿ. ನಿಮ್ಗೆ ಆಲ್ರೆಡಿ ಇದರಿಂದನೇ ಬರುತ್ತೆ ನಿಮಗೆ DJI ಮೈಕ್ ಮಿನಿ, 2 ಟ್ರಾನ್ಸ್ಮಿಟರು, ಒಂದು ರಿಸೀವರ್ ಬರುತ್ತೆ ವಿತ್ ಚಾರ್ಜಿಂಗ್ ಕೇಸು. ಸೊ ನನ್ನ ಹತ್ರ ಆಲಿಲ್ಯಾಂಡ್ ಇತ್ತು, ಅದು ಇದೆ, ಇದು ಇದೆ. ಬಟ್ DJI ತೊಗೊಂಡಲ್ಲ, ಇದು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಈಗೆಲ್ಲ DJIಗೆ ಶಿಫ್ಟ್ ಆಗ್ತಾಯಿದ್ದೀನಿ. ಡ್ರೋನಿಂದ ಹಿಡಿದು ಕ್ಯಾಮ್ರಾಯಿಂದ ಹಿಡಿದು ಕಂಪ್ಲೀಟು. ಬಾಕ್ಸಿನ ಸೈಡಲ್ಲಿ ಇಡೋಣ. ಸೊ ನೋಡಿ, ಈ ಥರ ಫುಲ್ಲಿ ಪ್ಯಾಕ್ಡಾಗಿ ಕೊಡ್ತಾರೆ ಈ ಥರ. ಸೊ ವ್ರಾಪ್ ತೆಗೋಣ ಸ್ನೇಹಿತರೆ. ನೋಡಿ, ಫುಲ್ಲು ಸೇಮ್ ನನ್ನ ಡ್ರೋನ್ ಬಂದಾಗಲೂ ಇದೇ ಥರ ವ್ರಾಪಿಂಗ್ ಇತ್ತು, ಇದೇ ಥರ ಈ ಬ್ಯಾಡ್ಜೆಲ್ಲ ಇತ್ತು. ಈಗಲೂ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಪರವಾಗಿಲ್ಲ, ಚೆನ್ನಾಗಿ ಇದು ಮಾಡ್ತಾರೆ ಸ್ನೇಹಿತರೆ ಈಗ DJI. ಸೊ ಆಯಿತು ನೋಡಿ, 2 ಡೆಡ್ ಕ್ಯಾಟ್ಸ್ ಇದೆ, ಆಮೇಲೆ ಒಂದು ಚಾರ್ಜಿಂಗ್ ಕೇಬಲ್ಲು, ಆಮೇಲೆ ಮೇಯ್ನ್ ಇಂಪಾರ್ಟೆಂಟ್ ಐಟಮು ಟಡ. ಸೊ ಬನ್ನಿ ಇದನ್ನು ತೆಗೆದುಬಿಡೋಣ. ಆಯಿತು ಸ್ನೇಹಿತರೆ, ನೋಡಿ ಹೇಗಿದೆ ನೀಟ್. ಸಿಸ್ಟಮ್ ಅಂದರೆ ಸಿಸ್ಟಮು, GoProದು ಸಿಸ್ಟಮ್ ಇದೆ, ಇಲ್ಲ ಅಂತಲ್ಲ. ಬಟ್ DJIದು ಒಂದು ಸ್ವಲ್ಪ ಒಂದು ಬೇರೆ ಫೀಲೇ ಕೊಡುತ್ತೆ, ಆ ಪ್ರೀಮಿಯಮ್ನೆಸ್ ಫೀಲ್. ನೋಡಿ, ಇಲ್ಲಿ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಸ್ಟಿಕ್ಕರ್ ಕಿತ್ತಾಕಬೇಕು ನೋಡಿ. ಹಿಂಗೆ ತೆಗೆದ್ರೆ ಹಿಂಗೆ ಬರುತ್ತೆ ನಿಮಗೆ. ಇವಾಗ ಚಾರ್ಜ್ ಬರೀ 1 ಪಾಯಿಂಟಲ್ಲೇ ಇದೆ, ಅದಕ್ಕೇ. ಸೊ ನೋಡಿ, ಇದು ರಿಸೀವರ್, ಇದು ನೋಡ್ತಿದ್ದೀರಲ್ಲ, ತುಂಬ ಪ್ರೀಮಿಯಮ್ ಇದೆ ಸ್ನೇಹಿತರೆ, ಆಲಿಲ್ಯಾಂಡ್ಗಿಂತನೂ. ಇಟ್ಸ್ ವೆರಿ ಪ್ರೀಮಿಯಮ್, ವೆರಿ 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 ಪ್ರೀಮಿಯಮ್. ಸೊ ಇದೆರಡು ಟ್ರಾನ್ಸ್ಮಿಟರು. ಸೊ ಇದು ಒಂದು ರಿಸೀವರು, ನೋಡ್ತಾ ಇರ್ಬೋದು ಯಾವ ಥರ ಇದೆ ರಿಸೀವರು ಅಂತ. ಸೊ ನಿಮಗಿಲ್ಲಿ Type-C ಇದೆ ಅಲ್ಲ. ಸೊ ನಿಮ್ಗೆ ಅವರು ಇನ್ನೊಂದು ಕೊಟ್ಟಿದ್ದಾರೆ, ಲೈಕ್ ಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ. ಅಯ್ಯೋ ಭಗವಂತ, ಬಂತು ಸ್ನೇಹಿತರೆ, ಬಂತು. ಹೊಸದಲ್ಲಿ ಒಂದು ಸ್ವಲ್ಪ ಭಯ. ಅದು ನೋಡಿ, ಅದು ಚಾರ್ಜಿಂಗ್ ಇದ್ರ ಬೆಸ್ಟಲ್ಲೇ ಇದೆ ನೋಡಿ. ಇದನ್ನು ಫೋನಿಗೆ ಕನೆಕ್ಟ್ ಮಾಡ್ಕೊಂಡ್ರೆ ಮುಗೀತು ಕೆಲಸ. ಸೊ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಇದೆಲ್ಲ ತುಂಬ ತಿಳ್ಕೊಳ್ಳೋದು ತುಂಬ ಇದೆ. ಇದು ಯಾವುದು ಎಲ್ಲಿ ಕನೆಕ್ಟ್ ಮಾಡೋದು, ಯಾವ ಥರ ಅನ್ನೋದೆಲ್ಲ ನಾನು ನಮ್ಮ ಗೋಪಾಲ್ ಬೈಗೆ ಫೋನ್ ಮಾಡಿಬಿಟ್ಟು ಕೇಳ್ತೀನಿ. ಸೊ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದರಲ್ಲೇನು ಇಶ್ಯೂಸ್ ಇಲ್ಲ. ಲೈಕ್ ಇಲ್ಲಿ ಎಕ್ಸ್ಪ್ಲೈನ್ ವೆಲ್ ನೋಡಿ, ಇಲ್ಲಿ ಇದೆಯಲ್ಲ ಹೇಳಿದ್ನಲ್ಲ ನೋಡಿ. ಹಿಂಗೆ ತೆಗೆದುಬಿಟ್ಟು ನೋಡಿ, ಸ್ಲೈಡ್ ಇನ್ ಮಾಡಬೇಕು. ಈಗ ಡಾಟ್ಸ್ ಇದೆ ಗೊತ್ತಾ ನೋಡಿ, ಇಲ್ಲಿ ಡಾಟ್ ಹಿಂಗಿದೆ, 1 2 ಗ್ಯಾಪ್ ಆದಮೇಲೆ 4 ಇದೆ. ಸೊ ನೋಡಿ, ಇಲ್ಲೂ ನೋಡಿ ಅದೇ ಥರ ಇದೆ ಡಾಟ್ಸ್, 1 2 ಗ್ಯಾಪ್ ಆದಮೇಲೆ 4. ಸೊ ಅದೇ ಥರ ಸ್ಲೈಡ್ ಇನ್ ಮಾಡಬೇಕು ನಾವು. ನೋಡಿ, ಸ್ಲೈಡ್ ಇನ್ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಈ ಥರ ತೊಗೊಂಡು ನಿಮ್ಮ ಫೋನ್ Type-C ಕನೆಕ್ಟ್ ಮಾಡಿದ್ರೆ ಇದೆರಡು ಕನೆಕ್ಟರ್ಗಳು ಕನೆಕ್ಟ್ ಆಗುತ್ತೆ ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ.
ಅಂಥ ರಾಕೆಟ್ ಸೈನ್ಸ್ ಏನಿಲ್ಲ, ಅಷ್ಟೇ ಮುಗೀತು ಅಷ್ಟೇ. ಹಿಂಗಾಯ್ತಾ, ಇದನ್ನು ಬಿಚ್ಚಿಬಿಟ್ಟು ಇದನ್ನು ಹುಷಾರಾಗಿ ಇಟ್ಕೋಬೇಕು, ತುಂಬ ಸೇಫ್ಟಿಯಾಗಿ ಇಟ್ಕೊಬೇಕು ಸ್ನೇಹಿತರೆ. ಇದು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರ ಅಷ್ಟು ಜೋಪಾನವಾಗಿ ಇಟ್ಕೋಬೇಕು. ಸ್ವಲ್ಪ ರಿಸ್ಕ್ ಇದೆ. ಹಾಲಿಲ್ಯಾಂಡಲ್ಲಿ ಇದೊಂದು ಸ್ವಲ್ಪ ಈಸಿ, ಕನೆಕ್ಟರ್ ಇದೆಯಲ್ಲ ಅದು ಸ್ವಲ್ಪ ಆಗ್ಬಿಡುತ್ತೆ, ಬಟ್ ಇದು ಒಂದು ಸ್ವಲ್ಪ ರಿಸ್ಕಿ. ನನಗೀಗ ಯೂಸ್ ಮಾಡಿರೋ ಮಟ್ಟಕ್ಕೆ, ಆ ಬ್ರ್ಯಾಂಡು ಈ ಬ್ರ್ಯಾಂಡು ಯೂಸ್ ಮಾಡಿರೋ ಮಟ್ಟಕ್ಕೆ ಇದೊಂದು ಸ್ವಲ್ಪ ರಿಸ್ಕಿನ, ಹುಷಾರಾಗಿರಬೇಕು. ಸ್ನೇಹಿತರೆ, ಮೈಕ್ ಮಿನಿ ಅನ್ಬಾಕ್ಸಿಂಗ್ ಈ ಥರ ಆಗಿತ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ವಾಯ್ಸು ಗೀಸೆಲ್ಲ ಹೇಗೆ ಬರುತ್ತೆ ಅಂತೆಲ್ಲ ಚೆಕ್ ಮಾಡೋಣ. ಆ್ಯಂಡ್ ಆಸ್ಮೋ ಆ್ಯಕ್ಷನ್ 5 ಪ್ರೋಗೆ ಹೆಂಗೆ ಕನೆಕ್ಟ್ ಆಗುತ್ತೆ, 4 ಪ್ರೋಗೆ ಹೆಂಗೆ ಕನೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಾ ಸ್ನೇಹಿತರೆ, ಇದು ಡ್ರೋನ್ಗೂ ಕನೆಕ್ಟ್ ಆಗುತ್ತೆ. ಸೊ ಅದನ್ನು ನಿಮ್ಗೊಂದು ತಿಳಿಸ್ಕೊಡ್ತೀನಿ ಫೀಚರು ಹೇಗೆ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಲವ್ ಯು ಆಲ್. ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡಿ, ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಷ್ಟು ನಮಗೆ ಸಪೋರ್ಟ್ ಮಾಡ್ತೀರಾ, ನಮ್ಗೆ ಅಷ್ಟೇ ಕಂಟೆಂಟ್ಸ್ನ ನಿಮ್ಮ ಮುಂದೆ ತರೋಕ್ಕೆ ಇಷ್ಟ ಆಗುತ್ತೆ. ಸೊ ಇದೇ ಥರ ಕಂಟೆಂಟ್ಸ್ನ ಹಾಕ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.